ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇದು? ನಮ್ ಡಿಸೈನ್ ತುಂಬಾ ಯುನೀಕು, ಇಂಡಿಯಾನಲ್ಲೇ ಯಾರು ಮಾಡಿಲ್ಲ, ಇರೋದೇ ಒಂದ್ ಪೀಸು ಅಂದ್ರಿ. ಈಗ ನೋಡಿದ್ರೆ ಇವಳು ಹಾಕೊಂಡಿದ್ದಾಳೆ. ನಿಮ್ಮನ್ನ ನಂಬಿ ಡಿಸೈನ್ ನೋಡಕ್ ಬಂದ್ವಲ್ಲ, ಮೋಸ ಮಾಡ್ಬಿಟ್ರಲ್ರಿ. ನೀವು ಮಾಡಿರೋ ಡಿಸೈನ್ ನಿಮ್ ಮನೆ ಕೆಲಸದ ಹುಡುಗಿ ಹಾಕೊಂಡು ಓಡಾಡ್ತಿದ್ದಾಳೆ. ಛೇ, ಇದೆಲ್ಲ ಹೇಗಾಯ್ತೋ ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾಡಿರೋದು ಯಾರು ಕಾಪಿ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಯಾರ್ದು ಕಾಪಿ ಮಾಡಿಲ್ಲ. ನಿಜವಾಗ್ಲೂ ಡಿಸೈನ್ ಜೆನ್ಯೂನ್. ಬಟ್ಟೆ ಬೇರೆ ಯಾವ್ದೋ ಚೀಪ್ ಕ್ವಾಲಿಟಿ ಹಾಕೊಂಡಿದ್ದಾಳೆ. ಹಾಗಾದ್ರೆ ಈ ಕೆಲಸ ಹಾಕೊಂಡಿರೋ ಬಟ್ಟೆನ ಯಾರು ಡಿಸೈನ್ ಮಾಡಿದ್ರು ಚಿರಾಗ್ ಅವ್ರೆ? ಇದನ್ನ ನಾನ್ ಮಾಡಿದ್ದೆ. ಏನ್ರಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ರಿಗೂ ಯಾಮಾರಿಸ್ತಿದ್ದೀರಾ? ಚಿರಾಗ್ ಅವ್ರು ನೋಡಿದ್ರೆ ನಾನ್ ಡಿಸೈನ್ ಮಾಡಿದ್ದು ಬೇರೆ ಯಾರು ಡಿಸೈನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಹೆಂಡತಿ ನೋಡಿದ್ರೆ ನಾನ್ ಡಿಸೈನ್ ಮಾಡಿದ್ದು ಅಂತಿದ್ದಾರೆ. ಅದ್ ನಾನ್ ಮಾಡಿದ್ದು ಅಂತ ನನ್ ಗಂಡನ್ ಗೊತ್ತಿಲ್ಲ. ಸಾಕ್ ಸುಮ್ಮನೆ ರಾಮ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಮ್ಮ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದೀರಾ. ಇನ್ನು ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡಿದ್ದೀರಾ? ನಿಮ್ ಕಂಪನಿ ನೀವು ಎಲ್ಲ ದೊಡ್ಡ ಫ್ರಾಡ್ ಅಂತ ಇವತ್ತು ಪ್ರೂವ್ ಆಗೋಯ್ತು. ಇನ್ನು ಮುಂದೆ ನಮಗೂ ನಿಮಗೂ ಯಾವ ಬಿಸ್ನೆಸ್ ಡೀಲು ಇಲ್ಲ. ಈ ಪ್ರಾಜೆಕ್ಟ್ ನ ನಾವು ಇಲ್ಲೇ ಕೈ ಬಿಡ್ತಾ ಇದ್ದೀವಿ. ಸರ್ ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಮಾಡ್ಬೇಡಿ. ಇದರಲ್ಲಿ ನಮ್ ಚಿರೋದ್ ಯಾವ ತಪ್ಪು ಇಲ್ಲ. ಪ್ಲೀಸ್ ನನ್ನ ನಂಬಿ. ಕಮ್ ಲೆಟ್ಸ್ ಗೋ. ಎಸ್, ವಿ ಶಾಲ್ ಲೀವ್. ನಾಳೆ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ನೋಡೋದು ಮರಿಬೇಡಿ ಚಿರಾಗ್ ಅವ್ರೆ. ದೀಪಾ, ಏನಮ್ಮ ಇದೆಲ್ಲ? ಮಾವ, ಅದು ನಾನು ನಿಮ್ಮಿಂದಾಗಿ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ದ ಹೆಸರೆಲ್ಲ ಹಾಳಾಯ್ತಲ್ರಿ. ಅಲ್ಲ, ಚಿರು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವನ ಮೇಲೆ ಈ ತರ ಸೇಡ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ಯಾ? ನಿನ್ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ವಿ, ಆ ಎಲ್ಲ ನಂಬಿಕೆಯನ್ನು ಹಾಳು ಮಾಡ್ಬಿಟ್ಯಲ್ಲ. ಚಿರು, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದಚ್ಚು? ಇವ್ರು ಮಾಡಿರೋ ಕೆಲಸದಿಂದ ಹೊರಗಡೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ ನಾನು? ಚಿರು ವಿಷಯದಲ್ಲಿ ನಿನ್ ಮೂಗ್ ತೋರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ದೀಪಾ. ನಿನ್ನಿಂದ ನಾವ್ ಯಾರು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲ ಹೇಳ್ಬಿಡಿ, ಎಲ್ಲದಕ್ಕೂ ಪ್ರಿಪೇರ್ ಆಗ್ಬಿಡ್ತೀನಿ. ಮರ್ಯಾದೆ ತೆಗ್ದವಳ ಹತ್ರ ಇನ್ನು ಏನ್ ಮಾತಾಡೋದು ಚಿರು? ಇಷ್ಟು ಮಾಡ್ದವಳು ನಾಳೆ ಏನೇನ್ ಮಾಡಲ್ಲ.
ಇಂಥವಳನ್ನ ಇನ್ನೂ ಮನೇಲೆ ಇಟ್ಕೋಬೇಕಾ? ನೀನೇ ಡಿಸೈಡ್ ಮಾಡು ಚಿರು. ಇವತ್ತು ನಿನ್ ಮರ್ಯಾದೆ ತೆಗ್ದೋಳು ನಾಳೆ ನಿನ್ ಕರಿಯರ್ನೇ ಹಾಳು ಮಾಡ್ತಾಳೆ. ಇಷ್ಟು ದಿನ ನೀವು ಆಡಿದ್ದೆ ಆಟ ಆಗಿತ್ತು. ಇವತ್ತಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಸುಮ್ಮನಿದ್ರೆ ನನ್ನ ಮರ್ಯಾದೆ ತೆಗೆಯುವಂತ ಕೆಲಸನೇ ಮಾಡ್ತೀರಾ? ಅದಕ್ಕೆ ಹೇಳ್ದಂಗೆ ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮನೇಲಿ ಇಟ್ಕೊಂಡ್ರೆ ನನ್ನ ಕೆರಿಯರ್ನ ಹಾಳು ಮಾಡಿದ್ದಲ್ದೆ ಈ ಮನೆನೇ ಸರ್ವನಾಶ ಮಾಡ್ಬಿಡ್ತೀನಿ. ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮಿಂದ ಡಿವೋರ್ಸ್ ಬೇಕು. ಏನಾದ್ರೂ ಆಗಲ್ಲ ಕೊಡಲ್ಲ ಅಂದ್ರೆ ನಾನು ಮನೆಯಲ್ಲೇ ಇರಲ್ಲ. ಕೊಡ್ತೀನಿ. ಅಣ್ಣ, ಊಟ ತಯಾರಾಗಿದೆ. ನನಗಂತೂ ಹೊಟ್ಟೆ ತುಂಬಾ ಹಸಿತಿದೆ. ಬಾ ಊಟ ಮಾಡೋಣ. ಹಸಿಯೋದು ಹೊಟ್ಟೆನೆ, ತಲೆ ಅಲ್ಲ. ನರಸಿಂಹ ಬರಲಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಇವಳಿಗೆ ತಿನ್ನೋ ಚಿಂತೆ. ಹೋಗು, ನೀನೇ ಗಡದ್ದಾಗ ತಿನ್ನೋಗು. ಏನಿವತ್ತು ನರಸಿಂಹನ ಬಗ್ಗೆ ನಿನಗೆ ಇಷ್ಟೊಂದು ಕಾಳಜಿ? ಅಷ್ಟು ಬೇಗ ಅವನ ಬಗ್ಗೆ ನಿನ್ನ ಮನಸ್ಸು ಕರ್ಗೋಯ್ತಾ? ಅವನ ಬಗ್ಗೆ ನನ್ನ ಮನಸ್ಸು ಯಾಕೆ ಕರಗುತ್ತೆ? ಅದೇನಿದ್ರು ನಿಮ್ಮ ಮತ್ತಿಗೆಗೆ ಎಲ್ಲಿ ಕುಡಿದು ನೆನ್ನೆ ತರ ಮೋರಿಲಿ ಬಿದ್ದಿದ್ದಾನೆ ಅಂತ ಯೋಚನೆಯಲ್ಲಿದ್ದೀನಿ. ಅದು ಅಲ್ಲದೆ ಎಸ್ ಐ ಮಗಳ ಸಾವಾಸ ಬೇರೆ. ಅವ್ರಿಗೇನಾದ್ರು ಗೊತ್ತಾದ್ರೆ ಯಾವ್ದಾದ್ರು ಕೇಸ್ ಹಾಕಿ ಅವನಿಗೆ ಜೈಲ್ಗೆ ಹಾಕೋದು ಗ್ಯಾರಂಟಿ. ಬಿಡ್ತು ಅನ್ರಿ, ಯಾಕೆ ಅಪಶಕನದ ಮಾತಾಡ್ತೀರಾ? ಅವ್ರಿಗೆ ಸವಾಸ ಬಿಟ್ಟಿದ್ದೀನಿ ಅಂತ ಅವ್ನು ಹೇಳಿದಾನೆ ತಾನೆ. ನಿನ್ ಮಗ ಹೇಳೋದನ್ನೆಲ್ಲ ನೀರ್ ಮೇಲೆ ಬರ್ಕೋಬೇಕಷ್ಟೇ. ಅದಕ್ಕೆ ಅವನು ನಿನ್ನನ್ನು ಯಾವಾಗ್ಲೂ ಯಾಮಾರಿಸೋದು. ನಿನಗದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಎಷ್ಟು ಬೈತಿರೋ ಬೈರಿ. ಈಗೇನು ನನ್ನ ಮಗ ಕುಡ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ದೀರಾ? ಯಾವನಿಗೆ ಗೊತ್ತು? ಆಯ್ತು ಬಿಡಿ, ಅವನನ್ನು ನಾನೇ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ. ಇಷ್ಟು ಹೊತ್ತಲ್ಲಿ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ನಮ್ದೊಂದು ಶರ್ಟು ಬೀರೂನಲ್ಲಿ ಟಾರ್ಚ್ ಇದೆ, ಕೊಡು, ನಾನೇ ಹೋಗಿ ಹುಡ್ಕೊಂಡ್ಬರ್ತೀನಿ. ಕರ್ಮ ಕರ್ಮ ನಮ್ದು. ಬಂದ ಬಿಡೋಣ. ಏನಾಯ್ತು? ಒಂದ್ ನಿಮಿಷ ಕಣ, ಕುಡ್ದು ಬಂದಿದ್ಯೇನೋ? ಇಲ್ಲಮ್ಮ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ, ನಿನ್ ಮೇಲೆ ಹಣೆ ನಾನು ಕುಡ್ದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.